ತಮಿಳುನಾಡು ಎಲೆಕ್ಷನ್ಸ್ ಅಲ್ಲಿ ತಳಪತಿ ವಿಜಯ್ ಅವರ ಟಿವಿಕೆ ಪಕ್ಷ ಗೆದ್ದಿರೋ ತರ ನಮ್ಮ ಕರ್ನಾಟಕದಲ್ಲಿ ಉಪೇಂದ್ರ ಅವರು ಶುರು ಮಾಡಿರುವಂತ ಪ್ರಜಾಕೀಯ ಪಕ್ಷ ಯಾಕೆ ಗೆಲ್ಲಕ್ಕಾಗ್ತಿಲ್ಲ? ಈ ಕ್ವಶನ್ ನಾನು ಯಾರಿಗೆ ಕೇಳಿದ್ರು ಅವ್ರೆಲ್ಲರೂ ನನಗೆ 3 ಪಾಯಿಂಟ್ಸ್ ಹೇಳ್ತಾರೆ. ಮೊದಲನೇದಾಗಿ, ಪ್ರಜಾಕೀಯ ಪಕ್ಷ ಬೇರೆ ಪಕ್ಷಗಳ ತರ ದೊಡ್ಡದಾಗಿ ಪ್ರಚಾರ ಮಾಡ್ತಾ ಇಲ್ಲ, ದುಡ್ಡನ್ನ ಖರ್ಚು ಮಾಡ್ತಾ ಇಲ್ಲ ಅಂತ. ಈಗ ಒಬ್ಬ ಅಭ್ಯರ್ಥಿ ದುಡ್ಡನ್ನ ಖರ್ಚು ಮಾಡ್ಬಿಟ್ಟು ಎಲೆಕ್ಷನ್ ಅಲ್ಲಿ ಗೆದ್ದಾದ್ಮೇಲೆ ಅವ್ನ್ ಖರ್ಚು ಮಾಡಿರುವಂತ ದುಡ್ಡನ್ನ ರಿಟರ್ನ್ ತಗೋಬೇಕು ಅಂದ್ಬಿಟ್ಟು ಎಲೆಕ್ಷನ್ ಆದ್ಮೇಲೆ ಅವ್ನ್ ಕರಪ್ಟ್ ಆಗಲ್ವಾ? ಹಿಂಗ್ ಆಗ್ಬಾರ್ದು ಅಂತಾನೆ ಪ್ರಜಾಕೀಯ ಪಾರ್ಟಿನ ಕ್ಯಾಶ್ಲೆಸ್ ಮಾಡಿರೋದು. ಪ್ರಜಾಕೀಯನ ಐಡಿಯಾಲಜಿನ ಜನರಿಗೆ ತಲುಪಿಸಬೇಕು ಅಂದ್ರೆ ಪ್ರಜಾಕೀಯ ನನಗೆ ಅರ್ಥ ಆಯ್ತು ಅಂದ್ರೆ ನಾನು ಹೋಗಿ 10 ಜನ ಕೇಳ್ತೀನಿ, ಆ 10 ಜನ 100 ಜನ ಕೇಳ್ತಾರೆ, ಆ 100 ಜನ 1000 ಜನ ಕೇಳ್ತಾರೆ, 1000 ಲಕ್ಷ ಆಗುತ್ತೆ, ಲಕ್ಷ ಕೋಟಿ ಆಗುತ್ತೆ. ಆಮೇಲೆ ಎರಡನೇದಾಗಿ ಜನ ಏನ್ ಹೇಳ್ತಾರೆ ಅಂದ್ರೆ ಪ್ರಜಾಕೀಯ ಮತ್ತು ಉಪೇಂದ್ರರು ಸಮಾಜಕ್ಕೆ ಏನ್ ಕೊಡುಗೆ ಕೊಟ್ಟಿದ್ದಾರೆ, ಸಮಾಜಕ್ಕೆ ಏನ್ ಒಳ್ಳೇದ್ ಮಾಡಿದ್ದಾರೆ ಅಂತ. ಹೌದು ಗುರು, ನೀವೆಲ್ಲ ಕೇಳ್ತಿರೋದು ಕರೆಕ್ಟ್ ಆಗೇ ಇದೆ. ಇದ್ರ ಜೊತೆಗೆ ಸರ್ಕಾರಿ ಶಾಲೆಯಲ್ಲಿ ಟೀಚರ್ಸ್ ಯಾಕಿಲ್ಲ, ಸರ್ಕಾರಿ ಹಾಸ್ಪಿಟಲ್ ಅಲ್ಲಿ ಚಿಕ್ಕ ಮಗುಗೆ ಇರುವೆ ಕಚ್ಬಿಟ್ಟು ಯಾಕೆ ಸಾಯಿಸ್ತಾ ಇದ್ದೀರಾ, ರೋಡ್ ಯಾಕೆ ಸರಿ ಇಲ್ಲ, ನಮ್ ಹಳ್ಳಿಲಿ ಕರೆಂಟ್ ಯಾಕೆ ಬರ್ತಿಲ್ಲ, ಇವೆಲ್ಲ ಕೂಡ ಕೇಳ್ಬೇಕು. ಆದ್ರೆ ಇವೆಲ್ಲ ಕೂಡ ಕೇಳ್ಬೇಕಾಗಿರೋದು ನೀವು ಆಲ್ರೆಡಿ ಯಾರನ್ನ ವೋಟ್ ಹಾಕಿ ಗೆಲ್ಸಿರ್ತಿರಲ್ಲ ಅಂತವ್ರನ್ನ ಹೋಗಿ ಕೇಳ್ಬೇಕು. ಪ್ರಜಾಕೀಯ ಪಕ್ಷದಿಂದ ನೀವ್ ಯಾರನ್ನು ಗೆಲ್ಸ ಇಲ್ಲ, ಅವ್ರಿಗೆ ಯಾರಿಗೂ MLA ಅಥವಾ CM ಕೆಲಸ ಕೊಟ್ಟೇ ಇಲ್ಲ, ಕೆಲಸ ಕೊಡಕ್ ಮುಂಚೆನೆ ನೀವು ಈ ಕ್ವಶನ್ ಕೇಳೋದು ತಪ್ಪು. ಆಮೇಲೆ ಮೂರನೇದಾಗ ತುಂಬಾ ಜನ ಏನ್ ಹೇಳ್ತಾರೆ ಅಂದ್ರೆ ನಾನೊಬ್ಬ ಏನೋ ಪ್ರಜಾಕೀಯ ವೋಟ್ ಹಾಕ್ಬಿಡ್ತೀನಿ, ಆದ್ರೆ ಪ್ರಜಾಕೀಯ ಪಕ್ಷ ಗೆಲ್ಲಲ್ಲ, ಇದರಿಂದ ನನ್ನ ಒಂದು ವೋಟ್ ನ ವೇಸ್ಟ್ ಮಾಡಕ್ಕೆ ಇಷ್ಟ ಇಲ್ಲ ಅಂತಾರೆ. ಹಿಂಗ್ ಹೇಳೋ ಜನರೇ ನಮ್ಮ ದೇಶದಲ್ಲಿ ಏನೇ ಪ್ರಾಬ್ಲಮ್ ಆದ್ರೂ ಕೂಡ ನಮ್ಮ ಸರ್ಕಾರ ಸರಿ ಇಲ್ಲ, ಅದ್ ಸರಿ ಇಲ್ಲ, ನಮ್ಮ ಟ್ಯಾಕ್ಸ್ ದುಡ್ಡನ್ನ ವೇಸ್ಟ್ ಮಾಡ್ತಾ ಇದ್ರೆ, ನನ್ನ ವೋಟ್ ವೇಸ್ಟ್ ಆಗೋಯ್ತು ಅಂತ ಅವರೇ ಮಾತಾಡ್ಕೋತಾರೆ. ಸೊ ಇವ್ರಿಗೆಲ್ಲ ನಾನು ಹೇಳೋದು ಒಂದೇ ಮಾತು, ನಿಮ್ಮ ಮುತ್ತಾತನ ಕಾಲದಿಂದನೂ ನೀವು ಆಗ್ತಿರೋಂತ ವೋಟು ವೇಸ್ಟ್ ಆಗ್ತಾನೆ ಇದೆ. ಸೊ ಇದೊಂದ್ಸತಿ ಪ್ರಜಾಕೀಯ ವೋಟ್ ಹಾಕ್ಬಿಟ್ಟು ನಿಮ್ ವೋಟ್ ನ ವೇಸ್ಟ್ ಮಾಡ್ಕೋಬೇಡಿ. ಸೊ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಅವ್ನು ವೋಟ್ ಹಾಕ್ತಾನ ಇಲ್ಲ ಇವ್ನು ವೋಟ್ ಹಾಕ್ತಾನ ಅಂತ ಯೋಚನೆ ಮಾಡೋದ್ ಬಿಟ್ಬಿಟ್ಟು ನಿನ್ಗೆ ಇಷ್ಟ ಆಯ್ತಾ, ನಿನ್ಗೆ ಅರ್ಥ ಆಯ್ತಾ, ನೀನ್ ಒಬ್ಬ ವೋಟ್ ಹಾಕು. ಸೊ ಫೈನಲಿ ವಿಜಯ್ ಅವ್ರು ಗೆದ್ದಿದ್ದು ನಂಗೆ ತುಂಬಾನೇ ಖುಷಿ ಆಗ್ತಿದೆ, ಯಾಕಂದ್ರೆ ಅವ್ರು ಇಷ್ಟೊಂದು ವರ್ಷ ಫಿಲ್ಮ್ ಇಂಡಸ್ಟ್ರಿ ಇದ್ದು ತುಂಬಾನೇ ಸಾಧನೆ ಮಾಡಿದ್ದಾರೆ. ಸೊ ಇನ್ ಮುಂದಕ್ಕೆ ಅವ್ರು ಪೊಲಿಟಿಷಿಯನ್ ಆಗು ತುಂಬಾ ಸಾಧನೆ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಇದೇ ತರ ವಿಜಯ್ ಅವ್ರನ್ನ ಹೆಂಗೆ ಸಪೋರ್ಟ್ ಮಾಡ್ಕೊಂಡು ಅವರ ಐಡಿಯಾಲಜಿನ ರೆಸ್ಪೆಕ್ಟ್ ಮಾಡ್ಬಿಟ್ಟು ಬೇರೆ ದೇಶದಿಂದನೇ ವೋಟ್ ಹಾಕಕ್ಕೆಲ್ಲ ಬಂದ್ರಲ್ಲ, ಇದೇ ರೀತಿ ನಮ್ಮ ಉಪೇಂದ್ರ ಅವರ ವಿಷನ್ ನ, ನಮ್ಮ ಪ್ರಜಾಕೀಯ ಐಡಿಯಾಲಜಿನ ಸಪೋರ್ಟ್ ಮಾಡ್ಕೊಂಡು ಮುಂದೆ ಬರೋ ಎಲೆಕ್ಷನ್ ಅಲ್ಲಿ ಪ್ರಜಾಕೀಯನ ಗೆಲ್ಸೋಣ. ಆಮೇಲೆ ನೆನಪಿರ್ಲಿ, ಇದು ಉಪೇಂದ್ರ ಅವರ ಪ್ರಜಾಕೀಯ ಪಕ್ಷ ಮಾತ್ರ ಅಲ್ಲ, ಇದು ನಮ್ಮ ಮತ್ತೆ ನಿಮ್ಮೆಲ್ಲರ ಪ್ರಜಾಕೀಯ ಪಕ್ಷ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ, ನಮ್ಮಿಂದ ನಮಗಾಗಿ